ಈ ಮಾದರಿ ಯುವ ಗ್ರಾಮ ಸಭೆ ಬಗ್ಗೆ ಪ್ರಾಸ್ತಾವಿಕವಾಗಿ ಹೇಳಿದ್ದೆ. ಸಂಕ್ಷಿಪ್ತವಾಗಿ ಹೇಳ್ತೀನಿ. ಸಂವಿಧಾನದ 73 ಮತ್ತು 74ನೇ ತಿದ್ದುಪಡಿಗಳ ಪ್ರಕಾರ ಭಾರತದಲ್ಲಿ 3 ಹಂತದ ಗ್ರಾಮ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತರಲಾಗೈತಿ. ತಾಲೂಕ್ ಪಂಚಾಯತ್, ಇದು ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಅಂತೇಳಿ. ಭಾರತ ಒಂದು ಜಗತ್ತಿನಲ್ಲಿ ವಿಶಾಲವಾದ ಪ್ರಜಾಪ್ರಭುತ್ವ ರಾಷ್ಟ್ರ ಆಗಿರುವುದರಿಂದ ಭಾರತದಲ್ಲಿ ಚುನಾವಣೆ ಮೂಲಕ ನಾವು ಅಧಿಕಾರವನ್ನು ನಿರ್ಧರಿಸ್ತೀವಿ. ಗ್ರಾಮದಲ್ಲಿ ಅಧಿಕಾರ ವಿಕೇಂದ್ರೀಕರಣ ಪದ್ಧತಿಯನ್ನ ಜಾರಿಗೊಳಿಸುವುದರ ಮೂಲಕ ಗ್ರಾಮದ ಜನರು ತಮ್ಮ ಗ್ರಾಮದ ಸಮಸ್ಯೆಗಳನ್ನ ಸ್ಥಳೀಯ ಮಟ್ಟದಲ್ಲಿಯೇ ಪರಿಹರಿಸಿಕೊಳ್ಳಬೇಕಾಗಿರುವುದರಿಂದ, ಯಾಕಂದ್ರೆ ಭಾರತ ಪ್ರಪಂಚದಲ್ಲಿ 7ನೇ ದೊಡ್ಡ ರಾಷ್ಟ್ರ, ಅತಿ ಹೆಚ್ಚು ಜನಸಂಖ್ಯೆಯುಳ್ಳ 2ನೇ ದೊಡ್ಡ ರಾಷ್ಟ್ರ. ಹೀಗಾಗಿ ಎಲ್ಲ ಸಮಸ್ಯೆಗಳಿಗೂ ಕೂಡ ನಾವು ದೇಶದ ಉನ್ನತ ಅಧಿಕಾರದಲ್ಲಿರುವವರಿಗೆ ಸಮಸ್ಯೆಯನ್ನ ನಾವು ಹೇಳಿಕ್ಕೆ ಆಗುದಿಲ್ಲ. ಅದಕ್ಕೆ ನಮ್ಮ ಸ್ಥಳೀಯ ಮಟ್ಟದಲ್ಲಿ ನಮ್ಮ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಳೋದ್ರ ಮೂಲಕ ನಮ್ಮ ಗ್ರಾಮದ ಅಭಿವೃದ್ಧಿಗಾಗಿ, ಗ್ರಾಮದ ಸುವ್ಯವಸ್ಥಿತ ಯೋಜನೆಗಾಗಿ, ನಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ತಳಹಂತದಲ್ಲಿ ಅಲ್ಲಿನ ನಾಗರಿಕರಿಗೆ, ಗ್ರಾಮದ ಜನರಿಗೆ ಸ್ವಯಂ ಆಡಳಿತದ ತರಬೇತಿ ನೀಡುವ ಸಲುವಾಗಿ ಗ್ರಾಮ ಸಭೆಗಳನ್ನ ಮತ್ತು ಗ್ರಾಮ ಪಂಚಾಯತಿಗಳನ್ನ ನಾವು ರಚನೆ ಮಾಡಿರೋದನ್ನು ಕಾಣ್ತಾ ಇದ್ದೀವಿ ಸಂವಿಧಾನದಲ್ಲಿ. ಇಂತಹ ಒಂದು ಮಾದರಿ ಯುವ ಗ್ರಾಮ ಸಭೆ ಯಾಕೆ ಮಾಡ್ಬೇಕಂತಂದ್ರೆ, ವಿದ್ಯಾರ್ಥಿ ಹಂತದಲ್ಲಿಯೇ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ವಿದ್ಯಾರ್ಥಿ ಹಂತದಲ್ಲಿಯೇ ಮಕ್ಕಳಿಗೆ ಪ್ರಜಾಪ್ರಭುತ್ವದ ಪರಿಕಲ್ಪನೆಯನ್ನು ಕೊಡುವ ಸಲುವಾಗಿ ತಮ್ಮ ಸಮಸ್ಯೆಗಳಿಗೆ ಯಾವ ರೀತಿ ಅವರ ಧ್ವನಿಯಾಗಿ ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಬೇಕು ಅನ್ನೋದರ ಸಲುವಾಗಿ ಈ ಹಂತದಲ್ಲಿ ನಾವು ಈ ಗ್ರಾಮ ಸಭೆಗಳ ಪರಿಕಲ್ಪನೆಯನ್ನು ಕೊಟ್ಟಿದ್ದಾದ್ರೆ ಮುಂದೆ ಅವರು ಇಂದಿನ ಮಕ್ಕಳೇ ಇವತ್ತಿನ ನಾಗರಿಕರು ಅನ್ನುವ ಮಾತು ಇವತ್ತು ಏನು ಪ್ರಚಲಿತದಲ್ಲಿದೆ ಅದು ಸಾಕಾರಗೊಳ್ಳುತ್ತಾ ಅನ್ನುವ ಉದ್ದೇಶಕ್ಕೋಸ್ಕರ ಮಾದರಿ ಯುವ ಗ್ರಾಮ ಸಭೆಯನ್ನು ನಾವು ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ಇದರ ಸಲುವಾಗಿ ನಮಗೆ ಧಾರವಾಡದಲ್ಲಿ 2 ದಿವಸಗಳ ತರಬೇತಿಯನ್ನು ಕೊಡಲಾಗಿತ್ತು. ಮುಷ್ಟಿಗೇರಿ ಗ್ರಾಮ ಪಂಚಾಯಿತಿ ಒಳಗೆ ನಮ್ಮ ಕರಡಿಗುಡು ಪ್ರೌಢಶಾಲೆಯನ್ನ ಆಯ್ಕೆ ಮಾಡಿಕೊಂಡಿದ್ರು. ನಾನು ಮತ್ತು ಮೊಹಮ್ಮದ್ ಇರ್ಫಾನ್ ಸರ್ ಅವರು ಧಾರವಾಡಕ್ಕೆ ಹೋಗಿದ್ವಿ. ಅದರ ಒಂದು ತರಬೇತಿಯ ಫಲ ಇವತ್ತು ನಮ್ಮ ಈ ವಿದ್ಯಾರ್ಥಿಗಳ ಒಂದು ತಯಾರಿ ಅಂತ ಹೇಳ್ಬೋದು. ಇವತ್ತು ಈ ಶಾಲೆಯಲ್ಲಿ ಈ ಮಾದರಿ ಯುವ ಗ್ರಾಮ ಸಭೆ ರಚನೆ ಮಾಡಲಿಕ್ಕೆ, ನಡೆಸಿಕೊಡ್ಲಿಕ್ಕೆ ನಮ್ಮ ಮುಖ್ಯೋಪಾಧ್ಯಾಯರು, ಎಲ್ಲ ಶಿಕ್ಷಕ ವರ್ಗದವರು ಹಾಗೂ ಇಷ್ಟು ಸುಂದರವಾಗಿ ನಮ್ಮ ಚಿತ್ರಕಲಾ ಶಿಕ್ಷಕರಾಗಿರ್ತಕ್ಕಂಥ ಪಕಾಲಿ ಗುರುಗಳು ಇಷ್ಟೊಂದು ಸುಂದರವಾಗಿ ಈ ಬೋರ್ಡನ್ನ ರಚನೆ ಮಾಡಿದ್ದಾರೆ. ಇಷ್ಟೆಲ್ಲ ತಯಾರಿ ಮಾಡಿದ್ದೀವಿ. ಈ ತಯಾರಿಗೆ ನೀವೆಲ್ಲ ಸಾಕ್ಷಿಯಾಗಿದ್ದೀರಿ. ಅದರ ಒಂದು ಸಣ್ಣ ಸ್ಕ್ರಿಪ್ಟ್ ಅನ್ನ ನಾವು ಈಗ ನೋಡೋಣ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಾವು ಇಂದು 2025-26ನೇ ಸಾಲಿನ ಮೊದಲ ಹಂತದ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಸಭಾ ನಿಯಮದಂತೆ ಗ್ರಾಮ ಸಭೆಯನ್ನು ನಾಡಗೀತೆಯೊಂದಿಗೆ ಪ್ರಾರಂಭಿಸೋಣ. ದಯಮಾಡಿ ತಾವು ಎಲ್ಲರೂ ಎದ್ದು ನಿಲ್ಲುವಂತೆ ಕೋರುತ್ತೇನೆ. ಜನರವ ತರಿಸಿದ ಭಾರತ ಜನನಿಯ ತನುಜಾತೆ.